ಹಲೋ. ಮತ್ತೆ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಸೇಲ್ ಬಂದಿದೆ. ಸೊ ತುಂಬ ಡಿಸ್ಕೌಂಟ್ಸ್ ಕೊಡ್ತಿದ್ದಾರೆ. 30% ಆಫು, 50% ಆಫು, 60% ಆಫು ಅಂತ ಕಾಣ್ತಿದೆ ಎಲ್ಲ ಪ್ರಾಡಕ್ಟ್ಸ್ ಮೇಲೆ. ಸೊ ಅದು ನಿಜವಾಗ್ಲೂ ಆಫ್ ಇದೆಯಾ ಅಥವಾ ಕಾಗೆ ಹಾರಿಸ್ತಾ ಇದ್ದಾರಾ, ಅದನ್ನು ಚೆಕ್ ಮಾಡೋದೇ ಇವತ್ತಿನ ವಿಡಿಯೋ. ಸ್ಪೆಷಲಿ ನಿಮಗೆ ಕೆಲವೊಂದು ವೆಬ್ಸೈಟ್ಸ್ ತೋರಿಸ್ತೀನಿ, ಅಲ್ಲಿ ಹೋಗಿ ನೀವು ನಿಮ್ಮ ಪ್ರೈಸ್ ಯಾವುದೇ ಪ್ರಾಡಕ್ಟ್ ತೊಗೋತಾ ಇದ್ರೆ ಅಲ್ಲಿ ಪ್ರೈಸ್ ಚೆಕ್ ಮಾಡಿ. ಓಕೆ, ನಿಜವಾಗ್ಲೂ ಪ್ರೈಸ್ ಡಾಪ್ ಇದೆಯಾ ಅಥವಾ ಮೊದಲು ಏರಿಸ್ಬಿಟ್ಟು ಆಮೇಲೆ ಈಗ ಸೇಲಲ್ಲಿ ಕಮ್ಮಿ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ, ಅದನ್ನು ಚೆಕ್ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಓಕೆ, ಈಗ ಫಸ್ಟ್ ವೆಬ್ಸೈಟ್ ನೋಡೋಣ. smartbricks.com ಅಂತ ಬರುತ್ತೆ. ಸೊ ಇದು ಕಂಪ್ಯಾರಿಸನ್ಗೆ ತುಂಬ ಪ್ರೈಸ್ ಕಂಪ್ಯಾರಿಸನ್ಗೆ ಒಳ್ಳೆ ವೆಬ್ಸೈಟು, ಸಪೋರ್ಟೆಡ್ ವೆಬ್ಸೈಟ್ ನೋಡಿ ಲಿಸ್ಟಲ್ಲಿ ತೋರಿಸ್ತಿದೆ. ಸೊ ಫಸ್ಟ್ ಪ್ರಾಡಕ್ಟ್ ನಾನು ಚೆಕ್ ಮಾಡ್ತೀನಿ, OnePlus 13. ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ, ಆದರೂ ನಿಮ್ಗೆ ಇನ್ನೊಂದು ಸರ್ತಿ ತೋರಿಸ್ತೀನಿ. ಸೊ ಬೇಸಿಕಲಿ OnePlus 13 ಎಲ್ಲ ವೇರಿಯಂಟ್ಸ್ ತೋರಿಸುತ್ತೆ, 13S ತೋರಿಸುತ್ತೆ. ಸೊ ನೀವೀಗ 13ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಈಗ ಇದು ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ, ಕ್ರೋಮಾದಲ್ಲಿದೆ, ಅಮೆಝಾನಲ್ಲಿದೆ, ಇದು ಯಾವ್ದು ಸಪೋರ್ಟ್ ಮಾಡುತ್ತೆ ಅದಷ್ಟೇ ತೋರಿಸುತ್ತೆ. ಕೆಲವೊಂದು ಆಫ್ಲೈನ್ ಸ್ಟೋರ್ಸಲ್ಲಿ ಅವೈಲೇಬಲ್ ಇದ್ದಾವೆ, ನಿಮಗೂ ಗೊತ್ತು. ರಿಲಯನ್ಸ್ ಡಿಜಿಟಲ್ ಇರ್ಬೋದು, ಇಲ್ಲ ವಿಜಯ್ ಸೇಲ್ಸ್ ಅಂತ ಇರ್ಬೋದು, ಅಂಥದ್ರ ಕಡೆನೂ ಅವೈಲೇಬಲ್ ಇರುತ್ತೆ. ಆದರೆ ಇವ್ರು ಸಪೋರ್ಟ್ ಮಾಡೋದು ಕ್ರೋಮಾ, ಅಮೆಝಾನಲ್ಲಿ ಮಾತ್ರ. ಬೆಸ್ಟ್ ವ್ಯಾಲ್ಯೂ ಅವ್ರು ತೋರಿಸ್ತಿದ್ದಾರೆ ಅವೈಲೇಬಲು. ಆದರೆ ಇದ್ರದ್ದು ಪ್ರೈಸ್ ಹಿಸ್ಟ್ರಿ ಚೆಕ್ ಮಾಡ್ಬೇಕಂದ್ರೆ ಕೆಳಗಡೆ ಬಂದರೆ ನೋಡಿ, ಇಲ್ಲಿ ಆಗಸ್ಟಲ್ಲಿ ಡೈರೆಕ್ಟ್ 3,000 ನಿಮಗೆ ಆಲ್ರೆಡಿ ಬೆನಿಫಿಟ್ ಎಕ್ಸ್ಟ್ರಾ ಇತ್ತು, ಆದರೆ ಸೇಲ್ ಬಂತು ಅಂತ ಮತ್ತೆ ಏರಿಸ್ಬಿಟ್ಟಿದ್ದಾರೆ. ಸೆಪ್ಟೆಂಬರ್ 11 ತನಕ ನಿಮ್ಮ ಪ್ರೈಸಿಂಗ್ ಏನಿತ್ತು, ಯು ಆರ್ ಗೆಟಿಂಗ್ ಇಟ್ ಫಾರ್ 65,000, ಈಗ 70,000 ಏರಿಸ್ಬಿಟ್ಟಿದ್ದಾರೆ. ಸೊ ಬೇಸಿಕಲಿ ಇದನ್ನೇ ಹೇಳ್ತಿರೋದು, ಅವ್ರು ಹಿಂಗೆ ಪ್ರೈಸ್ ಏರಿಸ್ತಾರೆ, ಅದ್ರ ಮೇಲೆ ಡಿಸ್ಕೌಂಟ್ ಕೊಟ್ಟು ನಾವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಇರಲ್ಲ, ಸೇಲ್ ಟೈಮಲ್ಲಿ ಮಾಡೋ ಗಿಮಿಕ್ ಅಷ್ಟೇ. ಸೊ ಇಲ್ಲಾಂದರೆ ನೋಡಿ, ಇಲ್ಲಿ ನಾರ್ಮಲ್ ಟೈಮಲ್ಲಿ ಜುಲೈದಲ್ಲಿ ಆಲ್ಮೋಸ್ಟ್ ಆಗಸ್ಟಲ್ಲೆಲ್ಲ 63ಗೆ ಸಿಗ್ತಿತ್ತು, ಅದನ್ನ ಈಗ 70ಗೆ ಮಾರ್ತಿದ್ದಾರೆ. ಸೊ ಎಲ್ಲ ಟೈಮ್ ಅವ್ರು ಡಿಸ್ಕೌಂಟ್ ಅಂತ ತೋರಿಸ್ತಾರಲ್ಲ, ನಿಜವಾಗ್ಲೂ ಡಿಸ್ಕೌಂಟ್ ಆಗಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೊ ಅದಕ್ಕೋಸ್ಕರನೇ ಇಂಥ ಕಂಪ್ಯಾರಿಸನ್ ವೆಬ್ಸೈಟ್ಸ್ ಬೇಕು. ಆ್ಯಂಡ್ ಸೆಕೆಂಡ್ಲಿ, ಎಲ್ಲಕ್ಕೂ ಒಂದು ಕ್ರೋಮ್ ಎಕ್ಸ್ಟೆನ್ಷನ್ಸ್ ಬರುತ್ತೆ. ಓಕೆ, ನೀವು ಇನ್ಸ್ಟಾಲ್ ಮಾಡ್ಬೋದು, ಆದರೆ ನನ್ನ ರೆಕಮೆಂಡೇಶನ್ ಇರುತ್ತೆ, ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ದೆಲ್ಲ ಬ್ರೌಸಿಂಗ್ ಹಿಸ್ಟ್ರಿಗೆ ಅದು ಏನು ಮಾಡುತ್ತೋ ಗೊತ್ತಿಲ್ಲ, ನಾನು ರೆಕಮೆಂಡ್ ಮಾಡಲ್ಲ. ಆ್ಯಪ್ ಇದ್ರೂ ಬರೀ ಆ್ಯಪ್ ಇನ್ಸ್ಟಾಲ್ ಮಾಡಿ, ಆದರೆ ನಿಮ್ಗೆ ಅದರಿಂದ ನಿಮ್ಮದು ಅಮೆಝಾನು ಅಥವಾ ಫ್ಲಿಪ್ಕಾರ್ಟ್ ಲಾಗಿನ್ ಆಗಿ ಅಲ್ಲಿಂದ ಮಾಡಿ ಅಂತ ಕೆಲವೊಂದು ಆ್ಯಪ್ಸ್ ಹೇಳ್ತವೆ, ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಜಸ್ಟ್ ನಿಮಗೆ ಪ್ರೈಸ್ ಐಡಿಯಾ ಸಿಗಲಿ ಅಂತ ಇಂಥ ವೆಬ್ಸೈಟ್ಸ್ ಹೋಗಿ ಚೆಕ್ ಮಾಡಿ. ಓಕೆ, ಈಗ ಸೆಕೆಂಡ್ ವೆಬ್ಸೈಟ್ ನೋಡೋಣ. ಬೈ ಹಟ್ಕೆ ಅಂತ ಒಂದಿದೆ. ಓಕೆ, ಇದರಲ್ಲಿ ಹೋಗಿ ನಾನು ಏನು ಮಾಡ್ತೀನಿ, ನಥಿಂಗ್ ಫೋನ್ 3 ಸರ್ಚ್ ಮಾಡ್ತೀನಿ. ಓಕೆ, ಸೊ ನಥಿಂಗ್ ಫೋನ್ 3 ನಾನು ಬ್ಲ್ಯಾಕ್ ವೇರಿಯಂಟ್ ಹುಡುಕ್ತೀನಿ. ಓಕೆ, ಯಾವುದ್ರಲ್ಲಿ ಕಮ್ಮಿ ಇದೆ. ಓಕೆ, ಸೊ ಇಲ್ಲಿ ಯಾವ್ಯಾವ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಇಲ್ಲಿ ಇವರು ಲಿಸ್ಟ್ ಮಾಡಿದ್ದಾರೆ. ಓಕೆ, ಇಲ್ಲಿ ಇವರು ಡೀಲ್ ಸ್ಕೋರ್ ಅಂತ ತೋರಿಸ್ತಾರೆ, ಅಂದರೆ ಇದು ಒಳ್ಳೆ ಡೀಲಾ ಕೆಟ್ಟದಾಗಿರೋ ಡೀಲಾ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ ವೆಬ್ಸೈಟಿಂದ. ಪ್ರೈಸ್ ಹಿಸ್ಟ್ರಿ ನೋಡೋಕೆ ಹೋದರೆ ಲಾಸ್ಟ್ ಮ್ಯಾಕ್ಸಿಮಮ್ ಮಂತಿಗೆ ನೋಡಿದ್ರೆ ಕನ್ಸಿಸ್ಟೆಂಟ್ ತೋರಿಸ್ತಿದ್ದಾರೆ. ಇದು ಪ್ರೈಸ್ ಲಾಂಚ್ ಆದಾಗಿಂದ ಆಲ್ಮೋಸ್ಟ್ ಸೇಮ್ ಪ್ರೈಸಲ್ಲೇ ಇದೆ, ರಿಡ್ಯೂಸ್ ಮಾಡಿಲ್ಲ ಅಂತ. ಆದರೆ ಫ್ಲಿಪ್ಕಾರ್ಟಲ್ಲಿ ಸದ್ಯಕ್ಕೆ ಆಫರ್ಸ್ ಕೊಟ್ಟಿದ್ದಾರೆ, ಬೇಜಾನ್ ಆಫರ್ಸು, ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ಓಕೆ, ಸೊ ಇಲ್ಲೊಂದು ಹೇಳಿದ್ದಾರೆ ನೋ ಚೇಂಜ್ ಇನ್ ಪ್ರೈಸ್ ಅಂತ. ಸೊ ಬೇಸಿಕಲಿ ನೀವು ಯಾವುದೇ ಪ್ರಾಡಕ್ಟ್ ತೊಗೋತಾ ಇದ್ದರೆ ಇದೊಂಥರ ವೆಬ್ಸೈಟ್ಸು ನಿಮ್ಮ ಪ್ರೈಸ್ ಕಂಪ್ಯಾರಿಸನ್ ಆಪ್ಷನ್ ಕೊಡುತ್ತೆ. ಯಾಕೆ ಅಂತಂದರೆ ಕೆಲವೊಂದು ಸರ್ತಿ ಸೇಲ್ಗಿಂತ ಮುಂಚೆ ಪ್ರೈಸ್ ಜಾಸ್ತಿ ಮಾಡಿರ್ತಾರೆ, ಸೇಲ್ ಟೈಮಲ್ಲಿ ಕಮ್ಮಿ ಮಾಡಿ 50% ಆಫ್ ಅಂತ ತೋರಿಸ್ತಾರೆ. ಅದು ನಿಜವಾದ ಆಫ್ ಹೌದು ಅಲ್ವಾ ನೋಡೋಕ್ಕೆ ಇವೆಲ್ಲ ವೆಬ್ಸೈಟ್ಸ್ ಹೆಲ್ಪ್ ಮಾಡ್ತವೆ. ನೀವು ಇದನ್ನೇ ನೋಡಬೇಕು ಅಂತೂ ಇಲ್ಲ, ಇನ್ನೂ ಬೇಜಾನಿದ್ದಾವೆ, ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ಆದರೆ ನನ್ನ ಪ್ರಕಾರ ಹೇಳೋದಿದ್ರೆ ಇವಕ್ಕೆ ಎಲ್ಲಕ್ಕೂ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ಸ್ ಅವೈಲೇಬಲ್ ಇರ್ತವೆ, ಇನ್ಸ್ಟಾಲ್ ಮಾಡಿಬಿಡಿ. ಓಕೆ, ನಿಮ್ಮ ಪ್ರೈವಸಿ ಏನೇನು ಕಂಡೀಷನ್ಸ್ ಇರ್ತಾವೆ ಗೊತ್ತಿರಲ್ಲ. ಸೊ ನಿಮ್ಗೆ ಏನೇನು ಬ್ರೌಸ್ ಮಾಡ್ತೀರಾ, ನಿಮ್ಮ ಬ್ರೌಸ್ ಇಷ್ಟೆಲ್ಲ ಅವ್ರಿಗೆ ಶೇರ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ನಾನು ರೆಕಮೆಂಡ್ ಮಾಡಲ್ಲ ಅವ್ರದ್ದು ಯಾವುದು ಎಕ್ಸ್ಟೆನ್ಷನ್, ಕ್ರೋಮ್ ಎಕ್ಸ್ಟೆನ್ಷನ್ಸ್ ಇನ್ಸ್ಟಾಲ್ ಮಾಡೋದು. ಓಕೆ, ಸುಮ್ಮನೆ ಓಪನ್ ಮಾಡಿ ಸರ್ಚ್ ಮಾಡಿ, ನಿಮ್ಗೆ ಏನು ಬೇಕೋ ಅದ್ರ ಪ್ರೈಸ್ ನೋಡಿ, ಆಮೇಲೆ ಆರಾಮಾಗಿ ನಿಮ್ಗೆ ಎಲ್ಲಿ ಬಾಯಬೇಕೋ ಅಲ್ಲಿಂದ ಮಾಡಿ. ಓಕೆ, ಚಲೋ, ಥ್ಯಾಂಕ್ ಯು.